ಕಬ್ಬು ಡೊಂಕಾದರೆ ಸಿಹಿಡೊಂಕೆ ಎಂಬುದು ಕನ್ನಡದಲ್ಲಿ ಬಹಳ ಆಳವಾದ ಅರ್ಥವನ್ನು ಹೊಂದಿರುವ ಒಂದು ಸುಂದರವಾದ ಗಾದೆ ಮಾತು. ಈ ಗಾದೆ ಮಾತಿನ ಅಕ್ಷರಶಃ ಅರ್ಥವನ್ನು ನೋಡಿದಾಗ ಕಬ್ಬು ಎಷ್ಟೇ ಡೊಂಕಾಗಿದ್ದರೂ ಅಥವಾ ಬಾಗಿದ್ದರೂ ಅದರೊಳಗಿರುವ ಸಿಹಿ ಅಂಶ ಮಾತ್ರ ಎಂದಿಗೂ ಡೊಂಕಾಗುವುದಿಲ್ಲ. ಅದು ತನ್ನ ಸಹಜವಾದ ಸಿಹಿಯನ್ನು ಉಳಿಸಿಕೊಂಡಿರುತ್ತದೆ ಎಂಬುದಾಗಿದೆ. ಕಬ್ಬಿನ ಹೊರರೂಪ ಹೇಗಿದ್ದರೂ ಅದರ ಸಾರಭೂತ ಗುಣ ಅಂದರೆ ಸಿಹಿ ಮಾತ್ರ ಬದಲಾಗುವುದಿಲ್ಲ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಅಂತರಾರ್ಥ ಮತ್ತು ಸಂದೇಶ. ಈ ಗಾದೆ ಮಾತಿನ ನೈಜ ಮಹತ್ವ ಇರುವುದು ಅದರ ಅಂತರಾರ್ಥದಲ್ಲಿದೆ. ಇದು ಕೇವಲ ಕಬ್ಬಿಗೆ ಸೀಮಿತವಾದ ಮಾತಲ್ಲ, ಬದಲಿಗೆ ಮನುಷ್ಯರ ಗುಣ ಸ್ವಭಾವಗಳಿಗೂ ಸಮಾಜದ ವಾಸ್ತವತೆಗಳಿಗೂ ಅನ್ವಯಿಸುತ್ತದೆ. ಈ ಗಾದೆ ಮಾತು ನೀಡುವ ಪ್ರಮುಖ ಸಂದೇಶಗಳು ಹೀಗಿವೆ. ನೈಜ ಗುಣಕ್ಕೆ ಮಹತ್ವ. ವ್ಯಕ್ತಿಯ ಬಾಹ್ಯರೂಪ, ಬಡತನ ಅಥವಾ ದೈಹಿಕ ನ್ಯೂನತೆಗಳು ಅವರ ನೈಜ ಗುಣ ಅಥವಾ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ ಎಂಬುದನ್ನು ಈ ಗಾದೆ ಒತ್ತಿ ಹೇಳುತ್ತದೆ. ಹೊರಗೆ ನೋಡಲು ಅಷ್ಟೇನೂ ಆಕರ್ಷಕವಲ್ಲದ ಅಥವಾ ಸಾಮಾಜಿಕವಾಗಿ ಕೆಳಸ್ಥಿತಿಯಲ್ಲಿರುವ ವ್ಯಕ್ತಿಗಳಲ್ಲಿಯೂ ಅಸಾಧಾರಣವಾದ ಬುದ್ಧಿವಂತಿಕೆ, ದಯೆ, ಪ್ರಾಮಾಣಿಕತೆ ಅಥವಾ ಯಾವುದೇ ವಿಶೇಷ ಪ್ರತಿಭೆ ಇರಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ಮೌಲ್ಯಮಾಪನದಲ್ಲಿ ಆಂತರಿಕತೆಗೆ ಆದ್ಯತೆ. ಯಾವುದೇ ವಿಷಯ ಅಥವಾ ವ್ಯಕ್ತಿಯ ಮೌಲ್ಯಮಾಪನ ಮಾಡುವಾಗ ಕೇವಲ ಬಾಹ್ಯ ನೋಟಕ್ಕೆ ಮರುಳಾಗದೆ ಅದರ ಆಂತರಿಕ ಗುಣ, ಸಾರಭೂತ ಅಂಶ ಮತ್ತು ನೈಜ ಸಾಮರ್ಥ್ಯವನ್ನು ಗುರುತಿಸಬೇಕು. ಕಬ್ಬು ಡೊಂಕಾಗಿದ್ದರೂ ಅದರ ಸಿಹಿಯೇ ಮುಖ್ಯವಾದಂತೆ ಮನುಷ್ಯರಲ್ಲೂ ಅವರ ಬಾಹ್ಯ ಗುಣಲಕ್ಷಣಗಳಿಗಿಂತ ಅವರ ಆಂತರಿಕ ಮೌಲ್ಯಗಳೇ ಮುಖ್ಯ. ನಿಜವಾದ ಸಿರಿತನ ಗುಣದಲ್ಲಿ. ಕೆಲವೊಮ್ಮೆ ಶ್ರೀಮಂತರಾಗಿರದ ಅಥವಾ ಸಾಮಾಜಿಕವಾಗಿ ಅಷ್ಟೇನೂ ದೊಡ್ಡ ಸ್ಥಾನಮಾನ ಹೊಂದಿರದ ವ್ಯಕ್ತಿಗಳು ಹೃದಯವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ, ಸಹಾಯ ಮಾಡುವ ಮನೋಭಾವದಿಂದ ಸಂಪದ್ಭರಿತರಾಗಿರುತ್ತಾರೆ. ಅವರ ಈ ಗುಣಗಳು ಕಬ್ಬಿನ ಸಿಹಿಯಂತೆ ಎಂದಿಗೂ ಕುಗ್ಗುವುದಿಲ್ಲ. ಸನ್ನಿವೇಶದ ಅನ್ವಯ. ಈ ಗಾದೆ ಮಾತನ್ನು ವಿವಿಧ ಸನ್ನಿವೇಶಗಳಲ್ಲಿ ಬಳಸಬಹುದು. ಉದಾಹರಣೆಗೆ, ಒಬ್ಬ ಸಾಮಾನ್ಯ ವೇಷಧಾರಿ ವ್ಯಕ್ತಿ ಅದ್ಭುತ ಜ್ಞಾನಿಯಾಗಿದ್ದಾಗ ಅಥವಾ ಬಾಹ್ಯವಾಗಿ ಕಠಿಣವಾಗಿ ಕಾಣುವ ವ್ಯಕ್ತಿಯು ಆಂತರಿಕವಾಗಿ ಅತ್ಯಂತ ಕರುಣಾಳುವಾಗಿದ್ದಾಗ ಈ ಗಾದೆ ಮಾತನ್ನು ಉದಾಹರಣೆಯಾಗಿ ನೀಡಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕಬ್ಬು ಡೊಂಕಾದರೆ ಸಿಹಿಡೊಂಕೆ ಎಂಬ ಗಾದೆ ಮಾತು ಯಾವುದೇ ವಿಷಯ ಅಥವಾ ವ್ಯಕ್ತಿಯ ಆಂತರಿಕ ಸಾರ, ನೈಜಗುಣ ಮತ್ತು ಮೌಲ್ಯಗಳು ಬಾಹ್ಯರೂಪ ಅಥವಾ ಸನ್ನಿವೇಶಗಳಿಂದ ಬದಲಾಗುವುದಿಲ್ಲ ಎಂಬುದನ್ನು ಸರಳ ಮತ್ತು ಸುಂದರ ರೂಪಕದ ಮೂಲಕ ತಿಳಿಸುತ್ತದೆ. ಇದು ಬಾಹ್ಯ ನೋಟಕ್ಕಿಂತ ಆಂತರಿಕ ಗುಣಕ್ಕೆ ಹೆಚ್ಚಿನ ಮಹತ್ವ ನೀಡುವಂತೆ ಪ್ರೇರೇಪಿಸುತ್ತದೆ.